ರೇಬೀಸ್ ರೋಗ ಕುರಿತು ಅರಿವು ಮೂಡಿಸುವಲ್ಲಿ ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಚ್ಚಿನ ನಿಗಾ ವಹಿಸಿದ್ದು, ರೇಬೀಸ್ ರೋಗ ಹರಡದಂತೆ ತಡೆಗಟ್ಟಲು ವೈದ್ಯಕೀಯ ಸಂಶೋಧನೆ ನಡೆಸಲು ಮುಂದಾಗಿದೆ. ಈ ಕುರಿತು ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಶ್ರೀಕೃಷ್ಣ ಐಸ್ಲೂರು, ರೇಬೀಸ್ ಒಂದು ಮಾರಣಾಂತಿಕ ವೈರಸ್ ರೋಗವಾಗಿದ್ದು, ನಾಯಿಗಳಲ್ಲಿ ರೇಬೀಸ್ ಹರಡುವ ಪ್ರಮಾಣ ಹೆಚ್ಚಿದ್ದು, ನಾಯಿ ಸಾಕುವವರು ಸೂಕ್ತ ರೇಬೀಸ್ ಲಸಿಕೆ ಹಾಕಿಸಬೇಕು. ನಾಯಿ ಕಡಿತಕ್ಕೆ ಒಳಗಾದ ಜನರು ಕೂಡಲೇ ತ್ವರಿತವಾಗಿ ಚಿಕಿತ್ಸೆ ಪಡೆಯಬೇಕು ಎಂದು ಹೇಳಿದರು. ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದ ಪ್ರಾಣಿಗಳ ಜೊಲ್ಲಿನಿಂದ ರೇಬೀಸ್ ಬರುವ ಸಾಧ್ಯತೆಯಿದ್ದು, ಜನರು ರೇಬೀಸ್ ರೋಗ ಕುರಿತು ಹೆಚ್ಚಿನ ಜಾಗೃತಿ ವಹಿಸುವುದರ ಜೊತೆಗೆ ಸಾಕು ಪ್ರಾಣಿಗಳ ಆರೋಗ್ಯ ವಿಷಯದಲ್ಲಿ ನಿಗಾ ವಹಿಸುವುದು ಸೂಕ್ತ ಎಂದು ತಿಳಿಸಿದರು. ಮತ್ತೆ ನರಗಳ ಮುಖಾಂತರ ಅದು ಒಂದು ಸರಿ ಮೆದುಳಿಗೆ ಸೇರಿದ ನಂತರ ಆವಾಗ ಪ್ರಾಣಿಗಳಲ್ಲಾದರೂ ಇದ್ದಿರಬಹುದು ಅಥವಾ ಮನುಷ್ಯರಲ್ಲಾದರೂ ಇದ್ದಿರಬಹುದು, ರೋಗ ಲಕ್ಷಣಗಳೆಲ್ಲ ಕಂಡು ಬರ್ತವೆ. ಈ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆನಿಮಲ್ ಹೆಲ್ತ್ನ ಕೇಂದ್ರ ಸ್ಥಾನ ಇರುವಂತಹದ್ದು ಪ್ಯಾರಿಸಲ್ಲಿ, ಫ್ರಾನ್ಸ್ ದೇಶದಲ್ಲಿ. ಅವರು ನಮ್ಮ ಈ ರೇಬೀಸ್ ಒಂದು ಪ್ರಯೋಗ ಸಲುವಾಗಿ ಡೆಡಿಕೇಟೆಡ್ ಲ್ಯಾಬೊರೇಟರಿ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿರುವಂಥ ಲ್ಯಾಬೊರೇಟರಿ, ಅದನ್ನು 12ನೇ ಜಾಗತಿಕ ಮಟ್ಟದಲ್ಲಿ OR ರೆಫರೆನ್ಸ್ ಲ್ಯಾಬೊರೇಟರಿ ಅಂತ ಅದಕ್ಕೊಂದು ನಾಮಕರಣ ಮಾಡಿದ್ದಾರೆ. ಇದನ್ನು ಪರಿಗಣಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ. ಸೊ ಈವರೆಗೆ ನಮ್ಮ ಜಾಗತಿಕ ಮಟ್ಟದಲ್ಲಿ OR ರೆಫರೆನ್ಸ್ ಲ್ಯಾಬೊರೇಟರೀಸ್ 14 ಇದ್ದಾವೆ. ನಮ್ಮದು 12ನೇದು. ಅದನ್ನು ನಮ್ಮ ಭಾರತದಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ, ವಿಶೇಷವಾಗಿ ಬೆಂಗಳೂರಿನಲ್ಲೇ ಇದೆ. ಈಗ ಈ ಒಂದು ಲ್ಯಾಬೊರೇಟರಿಯ ಮುಖ್ಯವಾದಂಥ ಧ್ಯೇಯಗಳಂದರೆ, ಈ ನಮ್ಮ ಏಷ್ಯಾದ ಈ ಭಾಗದಲ್ಲಿ, ದಕ್ಷಿಣ ಏಷ್ಯಾ ಅಥವಾ ಸೌತ್ ಈಸ್ಟ್ ಏಷ್ಯಾ ಭಾಗ ಇದ್ದಿರ್ಬೋದು, ಆಫ್ರಿಕಾದಲ್ಲಿ ಅಥವಾ ನಮ್ಮ ರಷ್ಯಾದಲ್ಲೂ ಕೂಡ ಬಂದ್ಬಿಟ್ಟು ನಮ್ಮಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಕೂಡ ಎಲ್ಲ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮ್ಮ ಪಶುವೈದ್ಯಾಧಿಕಾರಿಗಳಿಗೂ ಮತ್ತು ನಮ್ಮ ಮೆಡಿಕಲ್ ಡಾಕ್ಟರ್ಸ್ಗೂ ಕೂಡ ನಾವು ತರಬೇತಿ ಎಲ್ಲ ಕೊಡ್ತಾ ಇದ್ದೀವಿ. ಇದರ ಒಂದು ಸದುಪಯೋಗನ ನಮ್ಮ ದೇಶ ಪಡ್ಕೊಳ್ತಾ ಇದೆ ಮತ್ತು ನಮ್ಮ ಏಷ್ಯಾ ಖಂಡ ಕೂಡ ಪಡ್ಕೊಳ್ತಾ ಇದೆ.